ಇನ್ನು ಮುಂದಕ್ಕೆ ನಾವು ಹೋಗೋದಾದ್ರೆ ಮಂಡ್ಯ ಜಿಲ್ಲೆ ಸಕ್ಕರೆನಾಡು ಮಂಡ್ಯದಲ್ಲಿ ಜಾತಿ ಗಣತಿಗೆ ಅಧಿಕಾರಿಗಳು ಬಂದಿದ್ರ ಮಾಹಿತಿಯನ್ನು ಕಲೆ ಹಾಕಿದ್ರ ಅನ್ನೋ ಪ್ರಶ್ನೆನ ಜನರ ಮುಂದೆ ಇಟ್ಟಾಗ ಮಂಡ್ಯದ ರಿಯಾಲಿಟಿ ಚೆಕ್ನಲ್ಲಿ ನಮ್ಗೆ ಏನು ಗೊತ್ತಾಯ್ತು ಅಂತ ನೋಡೋದಾದ್ರೆ ಜಾತಿ ಗಣತಿಗೆ ಅಧಿಕಾರಿಗಳು ಬಂದಿಲ್ಲ ಅಂತ ಇಲ್ಲೂ ಜನ ಹಾಸನದಲ್ಲಿ ಏನು ಹೇಳಿದ್ರು ಜನ ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿಲ್ಲ, ನಮ್ಮಲ್ಲಿ ಸರ್ವೆ ಆಗಿಲ್ಲ, ನಮ್ಮೂರಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಾಗಿ ಸರ್ವೆಗಳು ಆಗಿಲ್ಲ ಅಂತ ಎಷ್ಟೊಂದು ಜನರನ್ನು ಮಾತಾಡಿಸಿದಾಗಲೂ ಅವರು ಕೂಡ ಅದನ್ನೇ ಹೇಳಿದರು. ಕರವಾಗಿ ಮಾಡಿಲ್ಲ, ಯಾವುದೋ 10 ವರ್ಷದಲ್ಲಿ ಮಾಡಿದ್ದು ಈಗ ಹೇಳ್ತಾವ್ರೆ, ಈಗ ಮಾಡ್ಬೇಕು ಪುನಃ. ಎಲ್ಲೋ ಇದ್ದ ಯಾರು ನಮ್ಗೇನು ಗೊತ್ತು ಬಂದಿದ್ರು ಏನು ನಮ್ಮ ಅರ್ಥ ಆಗಿದೆ ಎಲ್ಲ ಸರಿಯಾಗಿ ಮಾಡಿಲ್ಲ ಅವರು. ಅದನ್ನ ಮತ್ತೊಂದು ಸರಿ ಮಾಡಲಿ ಅಂತ ಕೇಳ್ಕೊತೀವಿ. ಸರಿಯಾಗಿ ಮನೆ ಚೆಕ್ ಬಂದು ನೋಡಿ ಎಲ್ಲ ಚೆಕ್ ಮಾಡಿ ಮಾಡಬೇಕಾಯ್ತು, ಅವ್ರು ಮಾಡಿಲ್ಲ. ಮನೆ ಹತ್ರ ಬಂದಿಲ್ಲ ಅಂತ ಬಂದಿಲ್ಲ. ಅದರಿಂದ ಹೊಸದಾಗಿ ಮಾಡಿ ಪರಿಗಣಿಸ್ಬೇಕು ಅಂತ ಹೇಳಿ ಇವೆಲ್ಲ ವಿರೋಧ ಮಾಡ್ತೀವಿ. ಜಾತಿಗೆ ಜಾತಿಗೆ ಗಂಟು ಹಾಕ್ಬೇಕು ಇವರು. ನಮ್ಮ ಮನೆಗೆ ಬಂದು ಕೇಳಿಲ್ಲ ಯಾರು ಯಾವ ಜಾತಿ ಯಾವ ಇದು ಅಂತ. ಸುಮ್ಮನೆ ಇದು ಮಾಡ್ಕೋದ್ರೆ ಹೆಂಗೆ ವ್ಯವಹಾರ ಇವರು. ಇವ್ರು ಬದುಕೊಳ್ಳೋಕೆ ನಮ್ಮಂತ ಅಮಾಯಕನ ಹಾಳು ಮಾಡ್ತಾ ಇದ್ದಾರೆ ಅವರೆಲ್ಲ. ನಡೀಲೇ ಇಲ್ಲ, ನಮ್ಮ ಮನೆಗೆ ಯಾರು ಬಂದು ಕೇಳಲಿಲ್ವಲ್ಲ ಅವರು. ಯಾವ ಜಾತಿ ಏನು ಅಂತ ಯಾರು ಬರಲಿಲ್ಲ. ರಾಜಕೀಯ ಪ್ರೇರಿತನೇ ಅವ್ರು ಬದುಕೊಳ್ಳೋಕೆ ಎಷ್ಟು ಮನೆ ಮನಿಕೊಂಡವ್ರಲ್ಲ ಅವ್ರು ಬದುಕೊಳ್ಳೋಕೆ ಇದು ಮಾಡ್ತಾ ಇರೋದು ಅಷ್ಟೇ. ಅವರು ನಮ್ಮಂಥವ್ರಿಗೆ ಏನು ಅನುಕೂಲ ಆಗಲ್ಲ, ನಮ್ಮನ್ನ ಹಾಳು ಮಾಡ್ತಾವ್ರೆ ಇವರೆಲ್ಲ ಸೇರ್ಕೊಂಡು. ದೇಶದ ಪರಿಸ್ಥಿತಿ ಪೂರ್ತಿ ಹದಗೆಡಿಸ್ತಾ ಇದ್ದಾರೆ. ನಾವು ಇಂಡಿಯಾದಲ್ಲಿ ಎಲ್ಲ ಅಣ್ಣ ತಮ್ಮದಿರ ಹತ್ರ ಬಾಳ್ವೆ ಮಾಡ್ಕೊ ಹೋಯ್ತಿದ್ದೋ. ಈ ಜಾತಿ ಆ ಜಾತಿ ಏನೋ ಅಂತ ಗೊತ್ತಿರಲಿಲ್ಲ. ಈಗ ನಮ್ಮ ಸ್ವರ್ಣ ಸಂದರ್ಭದಲ್ಲಿ ಒಂದು ಬೀದಿಗೆ ಬಂದರೆ 4ರಿಂದ 5 ಜಾತಿ ಜನ ಅವರೇ. ಈಗೆಲ್ಲ ಹೊಡೆದಾಡುವಂಗೆ ಮಾಡ್ಬಿಡ್ತಾರೆ. ಸಾಬ್ರವ್ರೆ, ತಮಿಳ್ನವ್ರವ್ರೆ, ಕ್ರಿಶ್ಚಿಯನ್ನವ್ರವ್ರೆ, ಎಲ್ಲರೂ ನಮಗೆ ಹೊಡೆದಾಡ್ಬಿಡ್ತಾರೆ. ಇನ್ನು ಜಾತಿ ಗಣತೆ ಏನಾರು ಕರೆಕ್ಟಾಗಿ ಆಗ್ಬಿಟ್ರೆ ನಾವಿಷ್ಟಿದ್ದೀವಿ ಅಂತ ಯಾರು ಕೇರ್ ಮಾಡಲ್ರು. ಅದರಿಂದ ಜಾತಿ ಗಣತೆ ಅವಿಜ್ಞಾನ ಇದಾಗಿರೋದು. ಇದು ಪಕ್ಕ ಯಾವುದು ಮಾಡಿಲ್ಲ. ನಾವು ಚೆನ್ನಾಗಿರೋರನ್ನ ಹೊಡೆದೇ ಆಳಕ್ಕೇ ಈ ಸರ್ಕಾರ ಹಿಂಗೆ ಮಾಡದೆ. ಯಾರು ಮನೇಲಿ ಮಾಡವ್ರೆ ಏನು ನೋಡಿ, ಅವ್ರು ಯಾವುದೋ ಎಲೆಕ್ಷನ್ ಕಾರ್ಡು ಇಲ್ಲ ಆಧಾರ್ ಕಾರ್ಡು ಇದು ಮಡಿಕೊಂಡು ಅದ್ರ ಮೇಲೆ ಮಾಡಿರೋದು. ಒರಿಜಿನಲ್ಲಾಗಿ ಜಾತಿ ಗಣತೆ ಮಾಡೇ ಇಲ್ಲ. ಈ ಜಾತಿ ಗಣತಿ ನಿಲ್ಲಿಸ್ಬೇಕು. ಯಾರ ಮನೆ ಹತ್ರನೂ ಬಂದಿಲ್ಲ. ಸುಮ್ಮನೆ ಅವ್ರವರೇ ಎತ್ಕಟ್ಕೊಂಡು ಈ ರಾಜಕಾರಣಿಗಳು ಅವರು ಆ ಜಾತಿ ಇವರು ಈ ಜಾತಿ ಅದು ಇದು ಅಂತಂದ್ಬಿಟ್ಟು ಇವತ್ತು ರಾಜಕಾರಣಿಗಳು ಅವ್ರ ಬೇಳೆನ ಬೇಯಿಸ್ಕೋಸ್ಕರ ಈ ಥರ ಜಾತಿ ಗಣತಿ ಅದು ಇದು ವರದಿ ಮಾಡಿ ಪ್ರತಿಯೊಬ್ಬರನ್ನು ಎತ್ಕಟ್ಟೋದು, ಜಾತಿ ಮೇಲೆ ಇದು ಮಾಡೋದು. ಎಲ್ಲಿ ಇಡೀ ಮಂಡ್ಯದಲ್ಲೇ ಎಲ್ಲೂ ಯಾರು ಜಾತಿ ಗಣತಿ ನಡೆಸಿಲ್ಲ. ನಮ್ಮ ಮನೆಗೆ ಬಂದಿಲ್ಲ ಅಪ್ಪ. ಜಾತಿ ಭೇದ ಮಾಡಬಾರ್ದು, ಎಲ್ಲ ಒಂದೇ ಅಂತ ತಿಳ್ಕೊಂಡು ಜೀವಿಸ್ಬೇಕು. ಜಾತಿ ಭೇದ ಮಾಡೋಕ್ಕೋದ್ರೆ ಭಾರಿ ಗಲಾಟೆಯಾಗಿ ಕೊಲೆ ಇವೆಲ್ಲ ನಡೆದೋಗುತ್ತೆ. ಅದೆಲ್ಲ ಒಳ್ಳೇದಲ್ಲ, ಮಾಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇದು ಮಾಡ್ತಾರೆ ಸರಿ ಇಲ್ಲ. ಯಾಕೆಂದರೆ ನಮ್ಮ ಹಿಂದೆ ಮಹಾಕವಿಗಳು ಹೇಳಿದರು, ಇದು ಸರ್ವಜನಾಂಗದ ಶಾಂತಿಯ ತೋಟ ಅಂತ. ಇಲ್ಲೇಂತ ತಮ್ಮ ಸ್ವಾತ ರಾಜಕಾರಣಕ್ಕೋಸ್ಕರ ಇವರು ಜಾತಿನ ಒಂದು ಕಡೆ ಎಲ್ಲೂ ಯಾರು ಇದು ಮಾಡಿ ಅಂತ ಸರ್ಕಾರನೇ ಹೇಳೋದು. ಇವರೇ ಜಾತಿನೆಲ್ಲ ವಿಂಗಡಣೆ ಮಾಡಿದಾಗ ಒಬ್ರಿಗೊಬ್ಬರಲ್ಲಿ ಮೆಜಾರಿಟಿ ಇರುವಂಥ ಜಾತಿಗಳು ತಂದ ವಿಷ ಬೀಜ ತೆತ್ತವ್ರೆ. ತಮ್ಮ ಸ್ವಾತ ರಾಜಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡ್ತಾರೆ ಅಷ್ಟೇ. ಯಾಕಂದರೆ ಅವ್ರ ಮುಂದೆ ಅವ್ರು ಏನು ರಿಸರ್ವೇಷನ್ ಮಾಡ್ಕೋಬೇಕು, ಸೀಟ್ ರಿಸರ್ವೇಷನ್ ಮಾಡ್ಕೋಬೇಕು, ಪ್ರತಿಯೊಂದಕ್ಕೂ ಮಾಡೋಕ್ಕೋಸ್ಕರವಾಗೇ ಮಾಡಿರೋದು ಇದು. ಯಾಕೆಂದರೆ ಅಶಾಂತಿ ಸೃಷ್ಟಿ ಆಗುತ್ತೆ ಇದು. ಯಾಕಂದರೆ ಆವಾಗಿನ ಕಾಲದಲ್ಲೇ ನಮ್ಮ ಕವಿಗಳೇ ಹೇಳಿದ್ರು, ಹಂಗೆ ಅದನ್ನು ಪಾಲನೆ ಮಾಡ್ದಾನೆ. ಈ ಸರ್ಕಾರ ಏನಕ್ಕೆ ಇದು ಒತ್ತು ಕೊಡಬೇಕು? ಒಂದು ರೀತಿಯಲ್ಲಿ ಇವರೇ ಹೇಳ್ತಾರೆ, ಎಲ್ಲರೂ ನಾವು ಒಂದೇ ಎಲ್ಲೂ ನಾವು ಜಾತಿ ಭೇದ ಮಾಡಬಾರ್ದು, ಎಲ್ಲ ಒಂದೇ ರೀತಿಯಲ್ಲಿ ನೋಡಿ ಇರಬೇಕು, ಅಣ್ಣ ತಮ್ಮದಿರು ಇರಬೇಕು ಅಂತ ಇವರೇ ಹೇಳ್ಬೇಕಾರೆ ಇವರು ಸರ್ಕಾರ ಇದರ ಕಡೆಯಿಂದನೇ ಈ ಥರ ಜಾತಿ ಗಣನೆಯನ್ನು ವಿಂಗಡಣೆ ಮಾಡಿಕೊಟ್ಟಾಗ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಏನು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಇವರು? 3 ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ವಿ ನಾವು. ಇನ್ನೂ ಎಲ್ಲ ಜಿಲ್ಲೆಗಳ ಜನರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ. ಜಿಯೋ ಟ್ಯಾಗಿಂಗು ಆಧಾರ್ ಕಾರ್ಡ್ ಮೂಲಕ ಮಾಡೋ ವ್ಯವಸ್ಥೆ ಇದ್ದರೂ ಯಾರ್ಯಾರನ್ನೋ ಮ್ಯಾನ್ಯುಯಲಾಗಿ ಕಳಿಸಿದ್ರ ಪರಿಣಾಮ ಇವತ್ತು ಯಾವ ವರದಿ ಸಂಶಯಾತೀತವಾಗಿರಬೇಕಾಗಿತ್ತು ಅದೇ ವರದಿ ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಉಳಿದ ಜಿಲ್ಲೆಯ ಜನ ಏನು ಹೇಳ್ತಾ ಇದ್ದಾರೆ, ಅವ್ರ ಊರಿಗೆ ಹೋಗಿದ್ರಂತ, ಅವ್ರ ಗ್ರಾಮದಲ್ಲಿರುವಂತಹ ಜನರನ್ನ ಲೆಕ್ಕ ಹಾಕೋ ಕೆಲಸ, ಜಾತಿಗಳನ್ನು ಹುಡುಕೋ ಕೆಲಸ ಅಲ್ಲಾಗಿದೆಯಾ ಇಲ್ವಾ ಅನ್ನೋದ್ರ ಸಂಪೂರ್ಣ ಮಾಹಿತಿ ಕೂಡ ನೋಡ್ತಾ ಹೋಗೋಣ.